ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ದೇಶ ಹೊಸ ವರ್ಷದ ಸಂಭ್ರಮಕ್ಕೆ ತಯಾರಾಗ್ತಾ ಇದ್ದ ಹೊತ್ತಲ್ಲೇ ಆಘಾತಕಾರಿ ಮಾಹಿತಿ. ದಿಲ್ಲಿ ಉಗ್ರ ದಾಳಿ ಮಾದರಿಯಲ್ಲಿ ಮತ್ತೊಂದು ದೊಡ್ಡ ದಾಳಿಯ ಪ್ರಯತ್ನ ನಡೆದಿತ್ತು, ಜಸ್ಟ್ ಮಿಸ್ ಆಗಿದೆ. ಹೊಸ ವರ್ಷದ ಒಂದು ದಿನ ಮುನ್ನ ರಾಜಸ್ಥಾನದ ಟಾಂಕ್ ನಗರದಲ್ಲಿ ಮಾರುತಿ ಸಿಯಾಜ್ ಕಾರ್ನಲ್ಲಿ 150 kg ಅಮೋನಿಯಂ ನೈಟ್ರೇಟ್ ಸೀಸ್ ಮಾಡಲಾಗಿದೆ. ಯಾರ ಕಣ್ಣಿಗೂ ಬೀಳಬಾರದು ಅಂತ ಯೂರಿಯಾ ರಸಗೊಬ್ಬರ ಚೀಲದಲ್ಲಿ ಮುಚ್ಚಿಡಲಾಗಿತ್ತು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇದರೊಂದಿಗೆ ಸುಮಾರು 200 ಸ್ಫೋಟಕ ಕಾರ್ಟ್ರಿಜಸ್, ಎಕ್ಸ್ಪ್ಲೋಸಿವ್ ಕಾರ್ಟ್ರಿಜಸ್ ಸಿಕ್ಕಿವೆ. ಸ್ಫೋಟಕಗಳನ್ನ ಹೊತ್ತಿಸೋಕೆ ಬಳಸೋ 6 ಬಂಡಲ್ ಫ್ಯೂಸ್ ವೈರ್ ಇತ್ತು. ಇದು ಸುಮಾರು 1100 ಮೀಟರ್ ಉದ್ದ ಇದೆ. ಸದ್ಯ ಈ ಕಾರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಾಗೆ ಅದರಲ್ಲಿದ್ದ ಸುರೇಂದ್ರ ಮೋಚಿ ಮತ್ತು ಸುರೇಂದ್ರ ಪಟ್ವಾ ಅನ್ನೋರನ್ನ ಅರೆಸ್ಟ್ ಮಾಡಿದ್ದಾರೆ. ಇವರಿಬ್ಬರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಯಾವ ಕಾರಣಕ್ಕೆ ಎಷ್ಟೊಂದು ಸ್ಫೋಟಕಗಳನ್ನ ಸಾಗಿಸಲಾಗ್ತಾ ಇದೆ ಅಂತ ಪರಿಶೀಲಿಸಲಾಗ್ತಿದೆ. ಮಾರುತಿ ಸಿಯಾಜ್ ಕಾರಲ್ಲಿ ಸ್ಫೋಟಕಗಳನ್ನು ಸಾಗಿಸಲಾಗ್ತಾ ಇದೆ ಅನ್ನೋ ಗುಪ್ತಚರ ಮಾಹಿತಿ ಮೇರೆಗೆ ಪೊಲೀಸರು ಈ ಕಾರನ್ನ ದಾರಿ ಮಧ್ಯ ತಡೆದ್ರು. ಅಲ್ಲಿದೆಲ್ಲ ಸಿಕ್ಕಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ನವೆಂಬರ್ನಲ್ಲಿ ನಡೆದ ದಿಲ್ಲಿ ಉಗ್ರ ದಾಳಿಯಲ್ಲೂ ಇದೇ ಅಮೋನಿಯಂ ನೈಟ್ರೇಟ್ ಮುಖ್ಯ ಸ್ಫೋಟಕವಾಗಿ ಯೂಸ್ ಆಗಿತ್ತು. ಆಗಲೂ ಉಗ್ರ ಉಮರ್ ಇದೇ ತರ ಕಾರಲ್ಲಿ ಸ್ಫೋಟಕಗಳನ್ನ ಹಿಡ್ಕೊಂಡು ಹೋಗ್ತಾ ಇದ್ದ. ನಂತರ ದಾಳಿಯಾಗಿ 15 ಮಂದಿ ಪ್ರಾಣ ಕಳ್ಕೊಂಡಿದ್ರು. ಆ ದಾಳಿ ಸಂದರ್ಭಕ್ಕೂ ಮೊದಲು ಹರಿಯಾಣದ ಫರೀದಾಬಾದ್ನಲ್ಲಿ ಅಮೋನಿಯಂ ನೈಟ್ರೇಟ್ ಸೇರಿ ಅಪಾರ ಪ್ರಮಾಣದ ಸ್ಫೋಟಕ ಸಾಮಗ್ರಿ ಪತ್ತೆಯಾಗಿತ್ತು. ಈಗ ಜಸ್ಟ್ ಮಿಸ್ ಅನ್ನೋ ಹಾಗೆ ದೊಡ್ಡ ಉಗ್ರ ದಾಳಿಯೊಂದು ವಿಫಲವಾಗಿದೆ. ಅದು 150 kg. ದಿಲ್ಲಿ ಉಗ್ರ ದಾಳಿಯಲ್ಲಿ 40 kg ಸ್ಫೋಟಕ ಬಳಸಿದ್ರು ಅಂತ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ರು. ಪೊಲೀಸರು ಎಲ್ಲ ಆಂಗಲ್ನಲ್ಲೂ ಕೂಡ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಕಾಶ್ಮೀರ ಭಾಗದಲ್ಲೂ ದಟ್ಟವಾದ ಮಂಜಿದೆ, ವಿಸಿಬಿಲಿಟಿ ಕಮ್ಮಿ ಇದೆ. ಇದನ್ನು ಅನುಕೂಲ ಮಾಡಿಕೊಂಡು ಉಗ್ರರು ಗಡಿ ನುಸುಳೋ ಪ್ರಯತ್ನ ಮಾಡಬಹುದು ಅಂತ ಅದಕ್ಕೆ ಎಲ್ಲ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ. ರೇನ್ ಕೋಟ್, ಕೋಲ್ಡ್ ಪ್ರೂಫ್ ವೆಸ್ಟ್, 24/7 ಅಲರ್ಟ್ ಸಿಸ್ಟಮ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೇಮ್ ಟೈಮ್ ರಾಜಸ್ಥಾನ ಹಾಗೂ ಜಮ್ಮು ಕಾಶ್ಮೀರ ಬಾರ್ಡರ್ ಸೆಕ್ಟರ್ಗಳಲ್ಲಿ ಆಪರೇಷನ್ ಸರ್ದ್ ಹವಾ ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಸರ್ದ್ ಹವಾ ಅಂದ್ರೆ ಶೀತಗಾಳಿ. ಜನವರಿ 26 ರಿಪಬ್ಲಿಕ್ ಡೇ ಹತ್ತಿರ ಬರ್ತಿರೋದ್ರಿಂದ, ಹೊಸ ವರ್ಷದ ಸಂದರ್ಭ ಕೂಡ ಆಗಿರೋದ್ರಿಂದ ಅಹಿತಕರ ಘಟನೆ ಆಗಬಾರದು. ಒಳನುಸುಳುವಿಕೆ, ಕಳ್ಳ ಸಾಗಾಣಿಕೆ, ಗಡಿಯಾಚೆಗಿನ ಅಕ್ರಮ ಚಟುವಟಿಕೆ ಯಾವುದು ಆಗಬಾರದು, ತಡಿಬೇಕು ಅಂತ ಇಂಟರ್ನ್ಯಾಷನಲ್ ಬಾರ್ಡರ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಇನ್ನೊಂದು ವಿಶೇಷ ಅಂದ್ರೆ ಈ ಆಪರೇಷನ್ ನಲ್ಲಿ BSF ನ ದುರ್ಗಾ ವಾಹಿನಿಯನ್ನು ಸ್ಪೆಷಲ್ ಆಲ್ ಫೀಮೇಲ್ ಕಾಂಬ್ಯಾಟ್ ಯೂನಿಟ್ ಅವರು ಕೂಡ ಫೀಲ್ಡ್ಗಿಳಿದಿದ್ದಾರೆ. ಇನ್ನೊಂದು ಕಡೆ ಹೊಸ ವರ್ಷ ಪ್ರಯುಕ್ತ ದೇಶದ ಪ್ರಮುಖ ನಗರಗಳಲ್ಲಿ ಭಾರಿ ಭದ್ರತೆ ಒದಗಿಸಲಾಗಿದೆ. ಬೆಂಗಳೂರಲ್ಲಿ 20,000 ಪೊಲೀಸರನ್ನ ಹಾಕಲಾಗಿದೆ. ಅದರಲ್ಲಿ 14,000 ರೆಗ್ಯುಲರ್ ಪೊಲೀಸರು, 2,500 ಟ್ರಾಫಿಕ್ ಪೊಲೀಸರು, 266 ಹೊಯ್ಸಳ ವಾಹನ, 250 ಕೋಬ್ರಾ ವಾಹನ, 400 ಟ್ರಾಫಿಕ್ ವಾರ್ಡನ್, ಜನದಟ್ಟಣೆ ನಿಯಂತ್ರಿಸುವಕ್ಕೆ ವಾಟರ್ ಜೆಟ್ಸ್, ಸಿವಿಲ್ ಡಿಫೆನ್ಸ್, ಹೋಮ್ ಗಾರ್ಡ್ಸ್ ಸೇರಿದ ಹಾಗೆ ಒಟ್ಟು 20,000 ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಹಾಗೆ MG ರೋಡ್, ಬ್ರಿಗೇಡ್ ರೋಡ್, ಮೆಜೆಸ್ಟಿಕ್ ಸೇರಿದ ಹಾಗೆ ಪ್ರಮುಖ ಜನಸಂದಣಿಯ ಜಾಗಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಹಾಗೆ BMTC ಬಸ್ ಮತ್ತು ಮೆಟ್ರೋ ರೈಲುಗಳ ಸಂಚಾರ ಅವಧಿ ವಿಸ್ತರಿಸಲಾಗಿದೆ. ವೈಟ್ ಫೀಲ್ಡ್ ಟು ಛಲಘಟ್ಟ ರೂಟ್ನಲ್ಲಿ ಜನವರಿ 1 ಬೆಳಗ್ಗೆ 2 ಗಂಟೆವರೆಗೆ ಮೆಟ್ರೋ ಸಂಚಾರ ಇರುತ್ತೆ. ಅತ್ತ ಮಾದಾವರ ಟು ಸಿಲ್ಕ್ ಇನ್ಸ್ಟಿಟ್ಯೂಟ್ ಗ್ರೀನ್ ಲೈನ್ನಲ್ಲಿ ಜನವರಿ 1 ಬೆಳಗ್ಗೆ 2 ಮೆಟ್ರೋ ಸೇವೆ ಇರುತ್ತೆ. ಹಾಗೆ ಯೆಲ್ಲೋ ಲೈನ್ನಲ್ಲಿ RB ರೋಡ್ ಟು ಬೊಮ್ಮಸಂದ್ರ ಜನವರಿ 1 ಬೆಳಗಿನ ಜಾವ 3:10 ಬೊಮ್ಮಸಂದ್ರ ಟು RV ರೋಡ್ವರೆಗೆ 1:30 ಸಂಚಾರ ಇರುತ್ತೆ. ಆದರೆ MG ರೋಡ್ಗೆ ಮಾತ್ರ ಡಿಸೆಂಬರ್ 31 ರಾತ್ರಿ 10 ಗಂಟೆವರೆಗೆ ಸಮಯ ನಿಗದಿ ಮಾಡಲಾಗಿದೆ. ಇನ್ನು BMTC ಬಸ್ಗಳು ಕೂಡ ಪ್ರಯಾಣಿಕರ ಅನುಕೂಲಕ್ಕಾಗಿ ಡಿಸೆಂಬರ್ 31 ತಡರಾತ್ರಿವರೆಗೆ ಓಡಾಟ ನಡೆಸುತ್ತಿವೆ. ಹಾಗೆ ಬೆಳಗಾವಿ, ಮೈಸೂರು, ಕಲಬುರಗಿ, ತುಮಕೂರು, ಹುಬ್ಬಳ್ಳಿ ಸೇರಿದ ಹಾಗೆ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ಹೊಸ ವರ್ಷದ ಪ್ರಯುಕ್ತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ರಾಜಧಾನಿ ದಿಲ್ಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ ಎಲ್ಲ ಕಡೆ ಬಿಗಿ ಬಂದೋಬಸ್ತ್. ಧಾರ್ಮಿಕ ಸ್ಥಳ, ಸೂಕ್ಷ್ಮ ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆ. ಇನ್ನು ಬಾಂಗ್ಲಾ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಢಾಕಾದ ಚಂದ್ರಿಮಾ ಉದ್ಯಾನ್ನಲ್ಲಿ ಜಿಯಾವುರ್ ರೆಹಮಾನ್ರ ಸಮಾಧಿ ಪಕ್ಕದಲ್ಲೇ ಖಲೀದಾ ಜಿಯಾರ ಸಮಾಧಿ ಮಾಡಲಾಗಿದೆ. ಇವರ ಅಂತ್ಯಕ್ರಿಯೆಯಲ್ಲಿ ಭಾರತದ ವಿದೇಶಾಂಗ ಸಚಿವ S ಜೈಶಂಕರ್ ಪಾಲ್ಗೊಂಡಿದ್ರು. ಈ ಭೇಟಿಯಲ್ಲಿ ಜೈಶಂಕರ್ ಖಲೀದಾ ಜಿಯಾರ ಪುತ್ರ BNP ಚೇರ್ಮನ್ ತಾರಿಕುರ್ ರೆಹಮಾನ್ ರನ್ನ ಮೀಟ್ ಮಾಡಿದ್ದಾರೆ. ಖಲೀದಾ ಜಿಯಾರ ಸಾವಿಗೆ ಮೋದಿ ಅವರು ಕೊಟ್ಟಿರೋ ಸಂತಾಪ ಪತ್ರವನ್ನ ಜೈಶಂಕರ್ ರೆಹಮಾನ್ರಿಗೆ ಕೊಟ್ಟಿದ್ದಾರೆ. ಈ ಭೇಟಿ ವೇಳೆ ಅಚ್ಚರಿ ಅನ್ನೋ ಹಾಗೆ ಜೈಶಂಕರ್ ಮತ್ತು ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿ ಸ್ಪೀಕರ್ ಅಯಾಜ್ ಸಾದಿಕ್ ಮೀಟ್ ಆಗಿದ್ದಾರೆ. ಖಲೀದಾ ಜಿಯಾರ ನಿವಾಸದಲ್ಲಿ ಇಬ್ಬರ ಭೇಟಿಯಾಗಿದೆ. ಇಬ್ಬರು ಹ್ಯಾಂಡ್ ಶೇಕ್ ಮಾಡಿದ್ದಾರೆ. ಕಳೆದ ಮೇ ತಿಂಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಂಘರ್ಷ ನಡೆದ ನಂತರ 2 ರಾಷ್ಟ್ರಗಳ ಸೀನಿಯರ್ ಲೆವೆಲ್ನ ಅಧಿಕಾರಿಗಳು ಯಾರೂ ಮೀಟ್ ಆಗಿರಲಿಲ್ಲ. ಆದ್ರೀಗ ಸಂಘರ್ಷದ ನಂತರ ಮೊದಲ ಬಾರಿಗೆ ಒಂದು ಮುಖಾಮುಖಿ ಶೇಕ್ ಹ್ಯಾಂಡ್ ಆಗಿದೆ. ಇದು ಎಲ್ಲರ ಗಮನ ಸೆಳೆದಿದೆ. ಇನ್ನು ಬುಧವಾರ ಬಾಂಗ್ಲಾದಲ್ಲಿ ಸಾರ್ವಜನಿಕ ರಜೆ ಘೋಷಿಸಲಾಗಿದೆ.
3 ದಿನದ ರಾಷ್ಟ್ರೀಯ ಶೋಕಾಚರಣೆ ಕೂಡ ಆಚರಿಸಲಾಗ್ತಾ ಇದೆ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಇನ್ನು ಭಾರತದ ಸೇನೆಗೆ ಮತ್ತೊಂದು ಬ್ರಹ್ಮಾಸ್ತ್ರ ಸೇರ್ಪಡೆಯಾಗ್ತಿದೆ. ಭಾರತ ಮತ್ತೆ ಮಿಸೈಲ್ ಟೆಸ್ಟ್ ಮಾಡಿದೆ. ಒಡಿಶಾದ ಕರಾವಳಿಯಲ್ಲಿ ಪ್ರಳಯ್ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷಿಸಿದೆ. ಇದು ಫೈನಲ್ ಹಂತದ ಟೆಸ್ಟ್. ಈ ವೇಳೆ ಮಿಸೈಲ್ಗಳು ನಿಖರವಾಗಿ ಗುರಿಯನ್ನ ಹೊಡೆದು ಹಾಕಿವೆ. ಹೀಗಾಗಿ ಪ್ರೊಡಕ್ಷನ್ಗೆ ಕ್ಲಿಯರೆನ್ಸ್ ಸಿಕ್ಕಿದೆ. ಈ ಪ್ರಳಯ್ ಸಾಲಿಡ್ ಪ್ರೊಪಲೆಂಟ್ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಹೈ ಪ್ರೆಸಿಷನ್ ದಾಳಿಗಾಗಿ ಗೈಡೆನ್ಸ್ ಮತ್ತು ನ್ಯಾವಿಗೇಷನ್ ಸಿಸ್ಟಮ್ಗಳನ್ನ ಯೂಸ್ ಮಾಡುತ್ತೆ. ಹಲವು ಟಾರ್ಗೆಟ್ಗಳನ್ನ ಹೊಡೆದು ಹಾಕೋಕೆ ಅನೇಕ ಸಿಡಿತಲೆಗಳನ್ನ ಹೊತ್ತೊಯ್ಯುತ್ತೆ. ಇದು DRDOದ ಸಹಯೋಗದೊಂದಿಗೆ ಹೈದರಾಬಾದ್ನಲ್ಲಿರೋ ರಿಸರ್ಚ್ ಸೆಂಟರ್ ಇಮಾರತ್ ಇದನ್ನ ಡೆವಲಪ್ ಮಾಡಿದೆ. ವಿಶೇಷ ಅಂದ್ರೆ ಈ ಸಲ ಒಂದೇ ಲಾಂಚರ್ ನಿಂದ 2 ಮಿಸೈಲ್ ಹಾರಿಸಲಾಗಿದೆ. ಅಂದ್ರೆ ರಾಕೆಟ್ ಲಾಂಚರ್ ತರ ಇದನ್ನ ಫೈರ್ ಮಾಡಲಾಗಿದೆ. ಇನ್ನು ಇದರ ರೇಂಜ್ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಸದ್ಯಕ್ಕೆ. ಆದ್ರೆ ಪ್ರಳಯ್ ಸಾಮಾನ್ಯವಾಗಿ 150 ರಿಂದ 500 ಕಿಲೋಮೀಟರ್ ತನಕ ರೇಂಜ್ ಹೊಂದಿದೆ. ಈ ಮಿಸೈಲ್ ಟೆಸ್ಟ್ ಯಶಸ್ವಿಯಾಗಿದ್ದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, DRDO ಮತ್ತು ಸಶಸ್ತ್ರ ಪಡೆಗಳಿಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಂಗಳೂರಿನ ಕೋಗಿಲು ಲೇಔಟ್ ನಲ್ಲಿ ಮನೆಗಳ ಧ್ವಂಸ ವಿಚಾರವಾಗಿ ಕೇರಳದ ಕಮ್ಯುನಿಸ್ಟ್ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿ ಏರ್ಪಟ್ಟಿತ್ತು. ಮುಸ್ಲಿಮರ ಮೇಲೆ ದಬ್ಬಾಳಿಕೆ ಮಾಡಿದ್ರಿ ಅಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಹೇಳಿದ್ರು. ಈ ನಡುವೆ ವಿಜಯನ್ ರನ್ನ ಸಿಎಂ ಸಿದ್ದರಾಮಯ್ಯ ಕೇರಳಕ್ಕೆ ಹೋಗಿ ಮೀಟ್ ಆಗಿದ್ದಾರೆ. ಶಿವಗಿರಿ ಮಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಈ ಭೇಟಿಯಾಗಿದೆ. ಇನ್ನು ಅಕ್ರಮ ಕಟ್ಟಡಗಳನ್ನ ತೆರವುಗೊಳಿಸಿದ ಕೋಗಿಲು ಲೇಔಟ್ಗೆ ಬಿಜೆಪಿ ನಿಯೋಗ ಕೂಡ ಭೇಟಿ ಕೊಟ್ಟಿದೆ. ವಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಅಶ್ವಥ್ ನಾರಾಯಣ್ ಭೇಟಿ ನೀಡಿ ಅಲ್ಲಿದ್ದವರೊಂದಿಗೆ ಮಾತುಕತೆ ಮಾಡಿದ್ದಾರೆ. ವೇಳೆ ಅಲ್ಲಿದ್ದ ಮಹಿಳೆ, ನಾವು ಕಳೆದ 25 ವರ್ಷಗಳಿಂದ ಇಲ್ಲೇ ಇರೋದಾಗಿ ಬಿಜೆಪಿ ನಿಯೋಗದ ಮುಂದೆ ಹೇಳಿದ್ದಾರೆ. ಆದರೆ ಅವರಿಗೆ ಕನ್ನಡ ಮಾತಾಡೋಕೆ ಬಂದಿಲ್ಲ. ಎಲ್ಲಿಂದ ಬಂದವರು ಅನ್ನೋ ಪ್ರಶ್ನೆಗೆ ಆಂಧ್ರದಿಂದ ಬಂದವರು ಅಂತ ಮಹಿಳೆ ಹೇಳಿದ್ದಾರೆ. ಆದರೆ ಆ ಮಹಿಳೆಗೆ ತೆಲುಗು ಭಾಷೆ ಕೂಡ ಬಂದಿಲ್ಲ ಅಂತ ಮಾಹಿತಿ ಇದೆ. ಹೀಗಾಗಿ ಇದು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಇನ್ನು ಇದೇ ಟೈಮ್ನಲ್ಲಿ 1 ವರ್ಷದ ಹಿಂದಿನ ಗೂಗಲ್ ಮ್ಯಾಪ್ ಅನ್ನು ಕೂಡ ಆರ್ ಅಶೋಕ್ ತೋರಿಸಿದ್ದಾರೆ. ಈ ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ ಕಟ್ಟಡಗಳ ನಿರ್ಮಾಣ ಆಗಿದೆ. ಇವರೆಲ್ಲ ಬಾಂಗ್ಲಾದ ಅಕ್ರಮ ವಲಸಿಗರು ಅನ್ನೋ ಆರೋಪ ಮಾಡಿದ್ದಾರೆ. ಅಲ್ಲದೆ ಈ ಅಕ್ರಮ ನಿವಾಸಿಗಳಿಗೆ ವಿದ್ಯುತ್ ಸೇರಿದಂತೆ ಇತರ ಮೂಲಭೂತ ಸೌಕರ್ಯಗಳು ಕೂಡ ಕೊಟ್ಟುಬಿಟ್ಟಿದ್ದಾರೆ. ರಾಜ್ಯದ ತೆರಿಗೆದಾರರಿಗೆ ಸೌಲಭ್ಯ ಸಿಗ್ತಾ ಇಲ್ಲ. ನಿಜವಾದ ಅರ್ಹ ಫಲಾನುಭವಿಗಳಿಗೆ ಸಿಗಬೇಕಾದವರಿಗೆ ಸಿಗ್ತಾ ಇಲ್ಲ, ಇವರಿಗೆ ಕೊಡ್ತಾ ಇದ್ದಾರೆ. ಸುಮಾರು 600 ಕೋಟಿ ರೂಪಾಯಿ ಮೌಲ್ಯದ ಜಮೀನನ್ನ ಬಾಂಗ್ಲಾದೇಶದವರಿಗೆ ಹಂಚೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದು ಬೆಂಗಳೂರನ್ನ ಮಿನಿ ಬಾಂಗ್ಲಾದೇಶ್ ಮಾಡೋ ಪ್ರಯತ್ನ. ಕೋಗಿಲು ಲೇಔಟ್ನಲ್ಲಿನ ಅನಧಿಕೃತ ಶೆಡ್ಗಳಲ್ಲಿ ಇರುವವರ ಪೌರತ್ವ ಮತ್ತು ಮೂಲದ ಬಗ್ಗೆ NIA ತನಿಖೆ ಮಾಡಬೇಕು ಅನ್ನೋ ಆಗ್ರಹ ಮಾಡಿದ್ದಾರೆ. ಏನೋ ಹೊಸ ವರ್ಷಾಚರಣೆ ಹೊತ್ತಲ್ಲಿ ಗಿಗ್ ವರ್ಕರ್ಸ್ ಯೂನಿಯನ್ ದೇಶಾದ್ಯಂತ ನಡೆಸ್ತಾ ಇರೋ ಪ್ರೊಟೆಸ್ಟ್ ನಿಂದ ದೊಡ್ಡ ಪರಿಣಾಮ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಅಂತದ್ದೇನು ಆಗಿಲ್ಲ. ಫುಡ್ ಆರ್ಡರ್ ಮಾಡೋರಿಗೆ ಸರಿಯಾದ ಟೈಮ್ಗೆ ಫುಡ್ ಡೆಲಿವರಿ ಆಗ್ತಿದೆ. ಅಥವಾ ಬ್ಲಿಂಕಿಟ್, ಇನ್ಸ್ಟಾಮಾರ್ಟ್, ಜೆಪ್ಟೋ ಹೀಗೆ ಎಲ್ಲ ಆಪ್ಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗ್ತವೆ. ದಿಲ್ಲಿ, ಮುಂಬೈ, ಬೆಂಗಳೂರು ಮತ್ತು ಚೆನ್ನೈನಂತ ಮೆಟ್ರೋ ಸಿಟಿಗಳಲ್ಲಿ ಸರ್ವಿಸ್ ಸ್ಮೂತ್ ಆಗಿ ನಡೀತಾ ಇದೆ. ಗುಜರಾತ್ನ ಸೂರತ್ ಸೇರಿ ಕೆಲ ಕಡೆ ಫುಡ್ ಡೆಲಿವರಿಗೆ ಸ್ವಲ್ಪ ಅಡಚಣೆ ಉಂಟಾಗಿತ್ತು. ಅದು ಬಿಟ್ಟರೆ ಅಂತ ಮೇಜರ್ ಎಫೆಕ್ಟ್ ಏನೂ ಆಗಿಲ್ಲ. ನ್ಯೂ ಇಯರ್ ಟೈಮ್ನಲ್ಲಿ ಬಿಸ್ನೆಸ್ ಹಾಳಾಗಬಾರ್ದು ಅಂತ ಕಂಪನಿಗಳು ಡೆಲಿವರಿ ಪಾರ್ಟ್ನರ್ಗಳಿಗೆ ಹೈ ಇನ್ಸೆಂಟಿವ್ ಅಂದ್ರೆ ಎಕ್ಸ್ಟ್ರಾ ದುಡ್ಡು ಕೊಡೋ ಆಫರ್ ಮಾಡಿದ್ವು. ಹಾಗಾಗಿ ಏನು ಸಮಸ್ಯೆ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಭಾರತೀಯ ರೈಲ್ವೆ ಬಹುನಿರೀಕ್ಷಿತ ವಂದೇ ಭಾರತ್ ಸ್ಲೀಪರ್ ಟ್ರೈನ್ಗಳ ಟ್ರಯಲ್ ರನ್ ಅನ್ನ ಯಶಸ್ವಿಯಾಗಿ ಮಾಡಿದ್ದಾರೆ. ಪಶ್ಚಿಮ ಬಂಗಾಳದ ಸೀತಾರಾಂಪುರ ಮತ್ತು ಮಾಲ್ಡಾ ಟೌನ್ ನಡುವೆ ಈ ರೈಲು ಬರೋಬ್ಬರಿ ಗಂಟೆಗೆ 180 ಕಿಲೋಮೀಟರ್ ವೇಗದಲ್ಲಿ ಓಡಿದೆ. 16 ಕೋಚ್ಗಳಿರೋ ಈ ರೈಲನ್ನ ಬೆಂಗಳೂರಿನ BEML ಸಂಸ್ಥೆ ತಯಾರು ಮಾಡಿದೆ. ಇದರಲ್ಲಿ 11 3 ಟೈರ್ AC, 4 2 ಟೈರ್ AC ಮತ್ತು 1 ಫಸ್ಟ್ ಕ್ಲಾಸ್ AC ಕೋಚ್ಗಳಿವೆ. ಇದರಲ್ಲಿ ಜರ್ಕ್ ಫ್ರೀ ರೈಡ್, ಆಟೋಮ್ಯಾಟಿಕ್ ಡೋರ್ ಮತ್ತು ಅತ್ಯಾಧುನಿಕ ಟಾಯ್ಲೆಟ್ ವ್ಯವಸ್ಥೆ ಇರುತ್ತೆ. ಸ್ವಲ್ಪ ಬೆಟರ್ ಕಂಫರ್ಟ್ ಫೀಚರ್ಸ್ ಇರ್ತವೆ. ಎಲ್ಲ ಅಂದುಕೊಂಡಂತಾದ್ರೆ ಮುಂದಿನ ಜನವರಿ ಮಧ್ಯಭಾಗದಲ್ಲಿ ಅಂದ್ರೆ ಸಂಕ್ರಾಂತಿ ಹಬ್ಬದ ವೇಳೆಗೆ ಈ ಸ್ಲೀಪರ್ ರೈಲು ಕಾರ್ಯಾರಂಭ ಮಾಡುತ್ತೆ. ಆಮೇಲೆ ದೇಶವ್ಯಾಪಿ ದಿನ ಇವಾಗ ವಂದೇ ಭಾರತ್ ಹೇಗೆ ಇಂಪ್ಲಿಮೆಂಟ್ ಆಗ್ತಿದೆಯೋ ಸಿಟ್ಟಿಂಗ್ ವರ್ಷನ್, ಅದೇ ತರ ಸ್ಲೀಪರ್ ವರ್ಷನ್ ಕೂಡ ಎಲ್ಲ ಕಡೆ ಸ್ಪ್ರೆಡ್ ಆಗೋ ನಿರೀಕ್ಷೆ ಇದೆ. ದೇಶದಲ್ಲಿ ನಿರಂತರ 7ನೇ ಬಾರಿ ಕ್ಲೀನ್ ಸಿಟಿ ಅನ್ನೋ ಪ್ರಶಸ್ತಿ ಪಡ್ಕೊಂಡಿರೋ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಶಾಕಿಂಗ್ ಘಟನೆ. ಕಲುಷಿತ ನೀರು ಕುಡಿದು 3 ಆರೋಗ್ಯಾಧಿಕಾರಿಗಳು ಸೇರಿ 8 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 100ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಭಗೀರಥ್ಪುರ ಅನ್ನೋ ಏರಿಯಾದಲ್ಲಿ ಕುಡಿಯೋ ನೀರಿನ ಪೈಪ್ಲೈನ್ಗೆ ಡ್ರೈನೇಜ್ ನೀರು ಸೇರ್ಕೊಂಡು ಈ ಅನಾಹುತ ಅಂತ ಹೇಳಲಾಗ್ತಿದೆ. ತನಿಖೆ ನಡೀತಾ ಇದೆ. ಈಗ ಪರಿಸ್ಥಿತಿ ಎಷ್ಟು ಚಿಂತಾಜನಕ ಅಂದ್ರೆ 111 ರೋಗಿಗಳನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಅಲ್ಲೀಗ. ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ. ಇನ್ನು ಆಂಧ್ರ ಪ್ರದೇಶದಲ್ಲಿ ಪ್ರಾಚೀನ ಶಿವಲಿಂಗವನ್ನ ಧ್ವಂಸ ಮಾಡಲಾಗಿದೆ. ಅಲ್ಲಿನ ದ್ರಾಕ್ಷಾರಾಮಂನಲ್ಲಿರೋ ಭೀಮೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದ ಶಿವಲಿಂಗವನ್ನ ದುಷ್ಕರ್ಮಿಗಳು ನಾಶಪಡಿಸಿದ್ದಾರೆ. ಮುಕ್ಕೋಟಿ ಏಕಾದಶಿ ಆಚರಣೆ ಸಂದರ್ಭದಲ್ಲಿ ಕೃತ್ಯ ಮಾಡಲಾಗಿದೆ. ಘಟನೆ ಕುರಿತು ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿದ್ದಾರೆ. ಐಡೆಂಟಿಫೈ ಮಾಡಿ ಕೃತ್ಯ ಮಾಡಿದವರನ್ನ ಕೂಡಲೇ ಅವರನ್ನ ಹಿಡಿಯಿರಿ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ. ಪೊಲೀಸರು ತನಿಖಾ ತಂಡಗಳನ್ನ ರಚಿಸಿ ಹುಡುಕ್ತಾ ಇದ್ದಾರೆ. ಮತ್ತೊಂದ್ ಕಡೆ ನಟಿ ನುಸ್ರತ್ ಭರೂಚಾ ಉಜ್ಜಯಿನಿಯಲ್ಲಿರೋ ಶ್ರೀ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿವಾದಕ್ಕೆ ಸಿಕ್ಕಾಕೊಂಡಿದ್ದಾರೆ. ದೇವಸ್ಥಾನದಲ್ಲಿ ಪವಿತ್ರ ಭಸ್ಮ ಆರತಿಯಲ್ಲಿ ನುಸ್ರತ್ ಪಾಲ್ಗೊಂಡಿದ್ರು.
ಅಲ್ಲಿ ಅವರಿಗೆ ಸ್ವಾಗತವನ್ನು ಕೋರಲಾಗಿತ್ತು. ಈಗ ನುಸ್ರತ್ ವಿರುದ್ಧ ಆಲ್ ಇಂಡಿಯಾ ಮುಸ್ಲಿಂ ಜಮಾತ್ ಸಂಘಟನೆ ಅದರ ರಾಷ್ಟ್ರೀಯ ಅಧ್ಯಕ್ಷ ಶಹಾಬುದ್ದೀನ್ ರಿಜ್ವಿ ಬೆಂಕಿ ಕಾರಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು, ಗಂಧವನ್ನು ಹಚ್ಚೋದು ಶರಿಯಾ ಪ್ರಕಾರ ಘೋರ ಪಾಪ ಅಂತ ಹೇಳಿದ್ದಾರೆ. ಇದು ನಮ್ಮ ಮೂಲ ತತ್ವಗಳಿಗೆ ವಿರುದ್ಧ, ಪಶ್ಚಾತ್ತಾಪ ಪಡಬೇಕು, ಕಲ್ಮಾ ಪಠಿಸಬೇಕು ಅಂತ ಹೇಳಿದ್ದಾರೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಮನೆ ಮನೆಗೆ ಹೋಗಿ ತಲವಾರ್ಗಳನ್ನ ಹಂಚಿದ ಆರೋಪದ ಮೇಲೆ ಹಿಂದೂ ರಕ್ಷಾ ದಳ್ ಅನ್ನೋ ಸಂಘಟನೆಯ 10 ಸದಸ್ಯರನ್ನ ಯೋಗಿ ಆದಿತ್ಯನಾಥ್ ಸರ್ಕಾರ ಬಂಧಿಸಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ 16 ಮಂದಿಯ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು. ಕೇಸ್ನಲ್ಲಿ 30 ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿತ್ತು. 10 ಮಂದಿಯನ್ನ ಈಗ ಯೋಗಿ ಸರ್ಕಾರ ಅರೆಸ್ಟ್ ಮಾಡಿದೆ. ಈ ಕೇಸ್ನಲ್ಲಿ ಜಾರ್ಖಂಡ್ನಲ್ಲಿ ನಡೆದ ಮಾದಕ ವಸ್ತು ಸೀಸ್ ಮಾಡಿದ ಪ್ರಕರಣ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಪೊಲೀಸರು ತಾವು ವಶಪಡಿಸಿಕೊಂಡಿದ್ದ 1 ಕೋಟಿ ರೂಪಾಯಿ ಮೌಲ್ಯದ 200 ಕೆಜಿ ಮಾದಕ ವಸ್ತು ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಕೋರ್ಟ್ ಏನ್ ಹೇಳಿದ್ದಾರೆ ಗೊತ್ತಾ? ಪೊಲೀಸರು ಗೊತ್ತಿಲ್ಲ, ತಂದಿಟ್ಟಿದ್ವಿ, ಸೀಸ್ ಮಾಡಿ ಇಲಿಗಳು ತಿಂದ್ಬಿಟ್ಟಿದ್ದಾವೆ ಅಂತ ಹೇಳಿದ್ದಾರೆ. ತಿಂದು ಇಲಿಗಳು ಆಮೇಲೆ ಏನ್ ಮಾಡೋದು ಗೊತ್ತಿಲ್ಲ. 2022 ಜನವರಿಯಲ್ಲಿ ರಾಂಚಿಯ ಓರ್ಮಂಜಿ ಪೊಲೀಸರು ಕಾರ್ಯಾಚರಣೆ ಮಾಡಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೀಸ್ ಮಾಡಿದ್ರು. ಈಗ ನೋಡಿದ್ರೆ ಅದು ಇಲ್ವೇ ಇಲ್ಲ, ತಂದಿಟ್ಟಿದ್ವಿ ನಾವು ಸ್ಟೋರ್ ರೂಮ್ ನಲ್ಲಿ, ಪೂರ್ತಿ ಇಲಿ ತಿಂದು ಹಾಕಿದಾವೆ, ಒಂದು ಚೂರಿಲ್ಲ ಅಂತ ಹೇಳಿದ್ದಾರೆ. ಕೋರ್ಟ್ಗೆ ಶಾಕ್ ಆಗಿದೆ. ಇಲಿ ಏನು ಪೂರ ಬಳಗ್ ನೆಕ್ಕಿ ಹೋಗುತ್ತಾ? ಅದು ತೋರ್ಸಕ್ಕೆ, ಸಾಕ್ಷ್ಯಕ್ಕೆ ಅದನ್ನು ತೋರ್ಸಕ್ಕೂ ಇಲ್ಲ ಅಂತ ಹೇಳಿದ್ರೆ ಯಾವ ಲೆವೆಲ್ಗೆ ಪೊಲೀಸರು ನಾಟಕ ಆಡ್ತಿದ್ದಾರೆ ಅನ್ನೋದು ಈಗ ದೇಶದಾದ್ಯಂತ ಚರ್ಚೆಗೆ ಕಾರಣ ಆಗ್ತಾ ಇದೆ. ದುರಂತ ಏನು ಅಂತ ಹೇಳಿದ್ರೆ, ಸಾಕ್ಷ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ, ಆ ನಶಾ ಸಾಮಗ್ರಿ ಸೀಸ್ ಮಾಡಿದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆರೋಪಿ ಇಂದ್ರಜಿತ್ ರಾಯ್ ಅನ್ನೋ ವ್ಯಕ್ತಿಯನ್ನ ಈಗ ಕೋರ್ಟ್ ಕೇಸಿಂದ ಡ್ರಾಪ್ ಮಾಡಿ ಮನೆ ಕಳಿಸ್ಬೇಕಾಗಿ ಬಂದಿದೆ, ಖುಲಾಸೆ ಮಾಡಿ. ಏನ್ ದೇಶ ಸ್ವಾಮಿ ಇದು? ಆಶ್ಚರ್ಯ ಆಗುತ್ತೆ ಕೆಲವೊಂದ್ಸಲ ನಮ್ಮ ಪೊಲೀಸರ ವರ್ತನೆ. ಸುರಕ್ಷತಾ ಕಾರಣಗಳಿಂದ ಕೇಂದ್ರ ಆರೋಗ್ಯ ಇಲಾಖೆ 100 mg ಹೆಚ್ಚಿನ ನೆಮೆಸುಲೈಡ್ ಕಾಂಟೆಂಟ್ ಇರೋ ಔಷಧಗಳ ಮೇಲೆ ಬ್ಯಾನ್ ಹೇರಿದೆ. ಪೇನ್ ಕಿಲ್ಲರ್ ತರ ಇಷ್ಟು ಕಾಂಟೆಂಟ್ ಇರೋ ಪೇನ್ ಮತ್ತು ಫೀವರ್ ಔಷಧಿಗಳ ತಯಾರಿಕೆ, ಮಾರಾಟ ಮತ್ತು ವಿತರಣೆ ಮೇಲೆ ನಿರ್ಬಂಧ ಹೇರಿದೆ. 2025 ಕೊನೆಯ ದಿನದಂದು ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಕೊನೆಯಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 545 ಪಾಯಿಂಟ್ಸ್ ಅಥವಾ 0.64% ಜಂಪ್ ಆಗಿ 85,220ಕ್ಕೆ ತಲುಪಿದೆ. ನಿಫ್ಟಿ 0.74% ಜಂಪ್ ಆಗಿ 26,129ಕ್ಕೆ ರೀಚ್ ಆಗಿದೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 1% ಜಂಪ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.19% ಏರಿಕೆಯಾಗಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 4 ಲಕ್ಷ ಕೋಟಿ ರೂಪಾಯಿ ಅರ್ನ್ ಮಾಡಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 472 ಲಕ್ಷ ಕೋಟಿ ರೂಪಾಯಿನಿಂದ 476 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಕೇಂದ್ರ ಸರ್ಕಾರ ಸ್ಟೀಲ್ ಇಂಪೋರ್ಟ್ ಮೇಲೆ ಟ್ಯಾರಿಫ್ ಹೇರಿದ್ರಿಂದ ಮೆಟಲ್ ಸ್ಟಾಕ್ಸ್ ಗೇನ್ ಮಾಡಿಕೊಂಡ್ವು. ಇದರಿಂದ ಮಾರ್ಕೆಟ್ಗೆ ಬಲ ಸಿಕ್ತು. ಇತ್ತ 3ನೇ ತ್ರೈಮಾಸಿಕದ ಅರ್ನಿಂಗ್ಸ್ ಮೇಲೆ ಹೂಡಿಕೆದಾರರು ಫೋಕಸ್ ಮಾಡ್ತಿದ್ದಾರೆ. ಹಿಂದಿನ ಕ್ವಾರ್ಟರ್ಗಳಿಗಿಂತ ಬೆಟರ್ ಅರ್ನಿಂಗ್ಸ್ ಬರಬಹುದು ಅನ್ನೋ ಆಶಾಭಾವ ಇದೆ. ಹೀಗಾಗಿ ಈ ವರ್ಷದ ಕೊನೆ ಸೆಷನ್ನಲ್ಲಿ ಮಾರ್ಕೆಟ್ ಚೆನ್ನಾಗಿ ವಹಿವಾಟು ನಡೆಸಿದೆ. ಇನ್ನು TCS, ಟೆಕ್ ಮಹೀಂದ್ರ, ಇನ್ಫೋಸಿಸ್, ಬಜಾಜ್ ಫಿನಾನ್ಸ್ ಮತ್ತು ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್ ಷೇರುಗಳು ರೆಡ್ನಲ್ಲಿದ್ವು. ಇತ್ತ ಇಂಡಸ್ಇಂಡ್ ಬ್ಯಾಂಕ್, ಟಾಟಾ ಸ್ಟೀಲ್, ಕೋಟಕ್ ಮಹೀಂದ್ರ ಬ್ಯಾಂಕ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಟೈಟನ್ ಕಂಪನಿ ಷೇರುಗಳು ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 13 ಪೈಸೆ ಇಳಿಕೆಯಾಗಿ 89 ರೂಪಾಯಿ 88 ಪೈಸೆಯಾಗಿದೆ. ಈ ಮೂಲಕ ಈ ವರ್ಷದ ಆರಂಭದಿಂದ ಇಲ್ಲಿವರೆಗೆ ರೂಪಾಯಿ ಮೌಲ್ಯ ಸುಮಾರು 5% ಬಿದ್ದು ಹೋಗಿದೆ. ವಿದೇಶಿ ಬಂಡವಾಳದ ಹೊರಹರಿವು ಮತ್ತು ಆಮದುದಾರರಿಂದ ಡಾಲರ್ ಬೇಡಿಕೆ ಹೆಚ್ಚಾದ ಕಾರಣ ರೂಪಾಯಿ ಮೌಲ್ಯ ದಾಖಲೆ ಮಟ್ಟದಲ್ಲಿ ಕುಸಿತ ಕಂಡಿದೆ. ಏಷ್ಯಾದಲ್ಲೇ ವರ್ಸ್ಟ್ ಪರ್ಫಾರ್ಮಿಂಗ್ ಕರೆನ್ಸಿಗಳ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿದೆ. ಇನ್ನು ಟೆಸ್ಲಾ ಸಿಇಒ ಇಲಾನ್ ಮಸ್ಕ್ ಕಾಂಟೆಂಟ್ ಕ್ರಿಯೇಟರ್ಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಎಕ್ಸ್ ನಲ್ಲಿ ವಿಡಿಯೋ ಹಾಕೋ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಯೂಟ್ಯೂಬ್ಗಿಂತಲೂ ಜಾಸ್ತಿ ನಾವು ಮಾನಿಟೈಸೇಷನ್ ಕೊಡ್ತೀವಿ, ಅಂದರೆ ಜಾಸ್ತಿ ರೆವಿನ್ಯೂ ಬರೋ ಥರ ನೋಡ್ಕೊಳ್ತೀವಿ ಅಂತ ಹಿಂಟ್ ಕೊಟ್ಟಿದ್ದಾರೆ. ಎಕ್ಸ್ ಯೂಸರ್ ಒಬ್ಬರು ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಎಕ್ಸ್ ಯೂಟ್ಯೂಬ್ಗಿಂತಲೂ ಜಾಸ್ತಿ ಪೇ ಮಾಡಿದ್ರೆ ಒಳ್ಳೆಯದು ಅಂತ ಸಜೆಸ್ಟ್ ಮಾಡಿದ್ರು. ಅದಕ್ಕೆ ಮಸ್ಕ್ ರಿಪ್ಲೈ ಮಾಡಿ ಎಕ್ಸ್ನ ಹೆಡ್ ಆಫ್ ಪ್ರಾಡಕ್ಟ್ ನಿಖಿತಾ ಬೇರ್ ಅವ್ರನ್ನ ಟ್ಯಾಗ್ ಮಾಡಿ, ಆಯಿತು ಎಕ್ಸ್ನ ಪೇಮೆಂಟ್ನ ಹೆಚ್ಚು ಮಾಡೋಣ, ಅದರೊಂದು ಕಂಡೀಷನ್, ಎಕ್ಸ್ನಲ್ಲಿ ಯಾವುದೇ ತರಹದ ಅಕ್ರಮ ಚಟುವಟಿಕೆ ಆಗಬಾರ್ದು, ಎಲ್ಲ ಫೇರ್ ಆಗಿರಬೇಕು ಅಂತ ಹೇಳಿದ್ದಾರೆ. ಹಾಗೆ ನೀವು ಕಂಪಲ್ಸರಿ ಎಕ್ಸ್ ಪ್ರೀಮಿಯಂ ಅಥವಾ ಬ್ಲೂ ಟಿಕ್ ಮೆಂಬರ್ ಆಗಿರಲೇಬೇಕು. ಅಂದರೆ ಮೊದಲು ನೀವು ಅವರಿಗೆ ದುಡ್ಡು ಕಟ್ಟಿ ಮೆಂಬರ್ ಆದರೆ ಮಾತ್ರ ನಿಮ್ಮ ವಿಡಿಯೋಗೆ ಜಾಹೀರಾತಲ್ಲಿ ಅವರು ಜಾಸ್ತಿ ಪಾಲ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದ ಟೆಲಿಕಾಂ ಕಂಪನಿ VI ವೊಡಾಫೋನ್ ಐಡಿಯಾಗೆ ಕೇಂದ್ರ ಸರ್ಕಾರ ಬಿಗ್ ರಿಲೀಫ್ ಕೊಟ್ಟಿದೆ. ಸರ್ಕಾರಕ್ಕೆ ಕಟ್ಟಬೇಕಾಗಿದ್ದ 87,000 ಕೋಟಿ ರೂಪಾಯಿ ಬಾಕಿ ಹಣವನ್ನ ಮುಂದಿನ 5 ವರ್ಷಗಳವರೆಗೆ ಕಟ್ಟಬೇಕಾಗಿಲ್ಲ ಅಂತ ಒಂದು ಮೊರಟೋರಿಯಂ ಅನ್ನ, ಒಂದು ವಿನಾಯಿತಿ ಅವಧಿಯನ್ನ ಅನೌನ್ಸ್ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ವಿರಾಮ ಕೊಟ್ಟ ಹಾಗೆ ಈ 5 ವರ್ಷ ಪೇಮೆಂಟ್ ಲೇಟ್ ಮಾಡಿದ್ರು ಕೂಡ ಅದಕ್ಕೆ ಎಕ್ಸ್ಟ್ರಾ ಬಡ್ಡಿ ಅಥವಾ ಇಂಟ್ರೆಸ್ಟ್ ಕಟ್ಟೋ ಅವಶ್ಯಕತೆ ಎಲ್ಲ ಫ್ರೀಸ್ ಮಾಡಲಾಗುತ್ತೆ ಅಮೌಂಟ್ ನ ಅಂತ. ಇದರಿಂದ ವೊಡಾಫೋನ್ ಐಡಿಯಾ ಕಂಪನಿ ತಲೆ ಮೇಲಿದ್ದ ದೊಡ್ಡ
ದೊಡ್ಡ ಭಾರ ತಾತ್ಕಾಲಿಕವಾಗಿ ಸ್ವಲ್ಪ ಉಪಶಮನ ಆದಂತಾಗಿದೆ. ಏನೋ ಹೂಡಿಕೆದಾರರು ಸುಮಾರು 50% ಸಾಲ ವಿನಾಯಿತಿ ಸಿಗಬಹುದು ಅನ್ನೋ ನಿರೀಕ್ಷೆನಲ್ಲಿದ್ರು. ಆದರೆ ಕೇಂದ್ರ ಸರ್ಕಾರ ಅದರ ಕುರಿತು ಯಾವುದೇ ನಿರ್ಧಾರ ತಗೊಳ್ಳದ ಕಾರಣ ಮಾರುಕಟ್ಟೆಯಲ್ಲಿ ಶೇರ್ ಬಿದ್ದೇ ಹೋಯಿತು. 11.53% ಬಿದ್ದು ಹೋಯಿತು. ಅಂದಹಾಗೆ ವೊಡಾಫೋನ್ ಐಡಿಯಾ ಸರ್ಕಾರಕ್ಕೆ ಸುಮಾರು 87,000 ಕೋಟಿ ರೂಪಾಯಿ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ AGR ಬಾಕಿ ಕಟ್ಟುವುದು ಇದೆ. ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಇಂಡಿಗೋಗೆ ಒಂದರ ಮೇಲೊಂದು ಸಂಕಷ್ಟ. ಇಂಡಿಗೋ ಏರ್ಲೈನ್ಸ್ಗೆ GST ಅಧಿಕಾರಿಗಳು 458 ಕೋಟಿ ರೂಪಾಯಿ ಪೆನಾಲ್ಟಿ ಹಾಕೋಕೆ ನೋಟಿಸ್ ಕೊಟ್ಟಿದ್ದಾರೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡೋ ವಿಚಾರದಲ್ಲಿ ಲೆಕ್ಕಾಚಾರ ತಪ್ಪಾಗಿದೆ, ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಮ್ಮಿ ಕಟ್ಟಿದ್ದೀರಾ ಅಂತ ಅಧಿಕಾರಿಗಳು ಆರೋಪ ಮಾಡಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಇಂಡಿಗೋ ಈ ಆರೋಪವನ್ನ ತಳ್ಳಿ ಹಾಕಿದೆ. ನಾವೆಲ್ಲವನ್ನ ಸರಿಯಾಗಿ ಕಟ್ಟಿದ್ದೀವಿ, ಅದಕ್ಕೆ ಸರಿಯಾದ ದಾಖಲೆಗಳು ನಮ್ಮ ಬಳಿ ಇವೆ, ಲೀಗಲ್ ಆಗಿ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿದೆ. ಏನೋ ಹೂಡಿಕೆ ಲೋಕದ ಮಾಂತ್ರಿಕ ಒರಾಕಲ್ ಆಫ್ ಒಮಾಹಾ ಖ್ಯಾತಿಯ ವಾರನ್ ಬಫೆಟ್ ಬರ್ಕ್ಷೈರ್ ಹ್ಯಾಥ್ವೆ ಕಂಪನಿಯ CEO ಸ್ಥಾನದಿಂದ ನಿವೃತ್ತರಾಗ್ತಿದ್ದಾರೆ. 95 ವರ್ಷ ವಯಸ್ಸಿನ ಬಫೆಟ್ ಕಳೆದ 60 ವರ್ಷಗಳಿಂದ ಬರ್ಕ್ಷೈರ್ ಹ್ಯಾಥ್ವೇನ ಮುನ್ನಡೆಸ್ತಾ ಇದ್ರು. ಇವರ ನಂತರ ಗ್ರೆಗ್ ಅಬೆಲ್ ಕಂಪನಿಯ CEO ಆಗಿ ಜವಾಬ್ದಾರಿಯನ್ನ ತಗೊಳ್ತಾ ಇದ್ದಾರೆ. CEO ಸ್ಥಾನವನ್ನ ತೊರೆದಿದ್ರು ಕೂಡ ಬಫೆಟ್ ಕಂಪನಿಯ ಚೇರ್ಮನ್ ಆಗಿ ಮುಂದುವರಿತಾರೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,404 ರೂಪಾಯಿ ಕಮ್ಮಿಯಾಗಿ 1,33,195 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,280 ರೂಪಾಯಿ ಕಮ್ಮಿಯಾಗಿ 1,22,010 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,909 ರೂಪಾಯಿ ಕಮ್ಮಿಯಾಗಿ 2,30,420 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗೆ ಇಷ್ಟ ಆಗ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದ ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ನೀವು ಕೂಡ ಸೇರ್ಬೋದು. ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ಅನ್ನು ಆಮೇಲೆ ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.